ನಮಸ್ತೆ, ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಪಂಚಪ್ರಾಣಗಳು ಅಂತ ಹೇಳ್ತೀವಿ ನಾವು. ಯಾರಾದರೂ ಭಾಳ ಇವರು ಪ್ರೀತಿಯಿಂದ ಇದ್ದಾರಪ್ಪ, ನಮ್ಮ ಬಗ್ಗೆ ನಮಗೆ ಭಾಳ ಪ್ರೀತಿ ಇದ್ದಾನೆ, ಪಂಚಪ್ರಾಣ ಯಾರಂತ. ಅದೇ ಪಂಚಪ್ರಾಣ ಹೇಗೆ ಅದು? ಪಂಚಪ್ರಾಣ ಅಂದರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಮೂಲತಃ ಪ್ರಾಣ ಒಂದೇ ಆಗಿದ್ದರೂ ಸಹಿತ ಬ್ರಹ್ಮಾಂಡದಲ್ಲಿ ಸಾಕಷ್ಟು ಇದೆ. ಯೂನಿವರ್ಸಲ್ ಎನರ್ಜಿ ಅಂತ ಜೀವ, ಶಕ್ತಿ, ಚೈತನ್ಯ ಸಾಕಷ್ಟಿದೆ. ಅದು ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಅವರ ಜೀವಿಸಲಿಕ್ಕೆ ಅದು ಉಪಯೋಗಕ್ಕೆ ಬರಬೇಕು. ಮಾನವರಿರ್ಬೋದು, ಪ್ರಾಣಿಗಳಿರ್ಬೋದು, ಗಿಡ ಮರಗಳಿರ್ಬೋದು, ಯಾವುದೇ ಕ್ರಿಮಿಕರಿ ಎಲ್ಲರಿಗೂ ಈ ಜೀವ, ಶಕ್ತಿ, ಚೈತನ್ಯ ಅವಶ್ಯಕತೆ ಇದೆ. ಅದೇ ಥರ ಇವತ್ತು ಮನುಷ್ಯರು ನಮಗೆ ಹೊರಗಡೆಯಿಂದ ಆ ಎನರ್ಜಿ ನಮಗೆ ಒಳಗಡೆ ಪ್ರವೇಶ ಆಗಬೇಕು, ಶರೀರದಲ್ಲಿ ಪ್ರವೇಶ ಆಗಬೇಕು. ಇದೊಂದು ಮಹಾಭೌತಿಕ ಯಂತ್ರ. ಒಳಗಡೆ ನಮ್ಮದು ಪಂಪಿಂಗ್ ಸ್ಟೇಷನ್ ಇದೆ, ಕುಕ್ಕಿಂಗ್ ಸ್ಟೇಷನ್ ಇದೆ, ಫಿಲ್ಟರಿಂಗ್ ಸ್ಟೇಷನ್ ಇದೆ. ಆ ಥರ ಬೇರೆ 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 ಯಂತ್ರಗಳ ಕೆಲಸ ಮಾಡುತ್ತೆ. ಆ ಯಂತ್ರಗಳು ಚಲಿಸಬೇಕಾದ್ರೆ ಹೊರಗಡೆಯಿಂದ ಶಕ್ತಿಯ ಪೂರೈಕೆ ಆಗಬೇಕು. ಅದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ದೇವರು ನಮ್ಗೆ ಹುಟ್ಟುವಾಗಲೇ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ದಾನೆ. ಶರೀರದಲ್ಲಿರ್ತಕ್ಕಂಥ ಕೋಟಿ ಕೋಟಿ ಜೀವಕೋಶಗಳಿಗೆ ಶಕ್ತಿಯ ಪೂರೈಕೆ ಆಗಬೇಕು. ಹೆಂಗಾಗತ್ತೆ ಅದು? ಸೊ ಅದಕ್ಕೆ ಪ್ರಮುಖ 3 ದಾರಿಗಳವ. ಒಂದು ಬಲಹೊರಳೆ, ಅದಕ್ಕೆ ಸೂರ್ಯನಾಡಿ ಅಂತಾರೆ. ಎಡಹೊರಳಿಗೆ ಚಂದ್ರನಾಡಿ ಅಂತಾರೆ. ಮತ್ತೊಂದು ಮೆದುಳಿನ ಮಧ್ಯಭಾಗದಿಂದ ಮೂಲಾಧಾರ ಕೇಂದ್ರವನ್ನು ಜೋಡಿಸ್ತಕ್ಕಂಥ ದಾರಿ ಸುಷುಮ್ನ ನಾಡಿ. ನಾಡಿ ಅಂದರೆ ಕೆನಾಲ್ಸ್, ಕಾಲುವೆಗಳು ಅಂತ ಅರ್ಥ. ಇವು ಪ್ರಮುಖ ದಾರಿಗಳು. ಇದ್ರ ಜೊತೆಗೆ ಶರೀರದಲ್ಲಿ 72,000 ನಾಡಿಗಳು, ಕೆನಾಲ್ಸ್ ಸಬ್ ಡಿವೈಡೆಡ್ ಇಂಟು 1,000 ಈಚ್. ಪ್ರತಿಯೊಂದು 1,000 ಉಪನಾಡಿಗಳಾಗಿ ಕೆಲಸ ಮಾಡುತ್ತೆ. ಎಲ್ಲ ಜೀವಕೋಶಗಳಿಗೆ ಶಕ್ತಿಯ ಪೂರೈಕೆ ಆಗಬೇಕು. ಇದು ವ್ಯವಸ್ಥೆ. ಆದರೆ ನಮ್ಮ ಜೀವನ ಶೈಲಿಯ ಕಾರಣಕ್ಕೆ ಆಚಾರ, ವಿಚಾರ, ಆಹಾರ, ವ್ಯವಹಾರ ಇದು ಪರಿಶುದ್ಧವಾಗಿ ಇರಲಾರ್ದಕ್ಕೆ ಈ ಕೆನಾಲ್ಸ್ಗಳಲ್ಲಿ, ನಾಡಿಗಳಲ್ಲಿ ಬ್ಲಾಕ್ಸ್ಗಳ ನಿರ್ಮಾಣ ಆಗುತ್ತೆ, ಹೊಲಸು ಬಿದ್ದಿರುತ್ತೆ. ಯಾವ ಭಾಗದಲ್ಲಿ ಬ್ಲಾಕ್ಸ್ಗಳ ನಿರ್ಮಾಣ ಆಗುತ್ತೆ ಅದರ ಮುಂದಿನ ಭಾಗ ಕೆಲಸ ಮಾಡೋಂಗಿಲ್ಲ. ಕೈಯೋ ಕಾಲೋ ಪ್ಯಾರಲೈಸಿಸ್ ಆಗ್ಬೋದು, ಬ್ರೈನ್ ಹೆಮರೇಜ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಎಲ್ಲ ಕೆಲಸ ಒಂದೇ. ಬ್ಲಾಕ್ಸ್ಗಳು ನಿರ್ಮಾಣ ಆಗಿದ್ದ ಕಾರಣಕ್ಕೆ ಶಕ್ತಿಯ ಪೂರೈಕೆ ಆಗಲ್ಲ. ಅದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಶಕ್ತಿ, ಜೀವ, ಶಕ್ತಿ, ಚೈತನ್ಯ ನಮ್ಮ ಶರೀರದಲ್ಲಿ? ಪ್ರಮುಖವಾಗಿ ಪ್ರಾಣ ಹೇಳ್ತೀವಿ, ಅದರದ್ದು ಸ್ಥಾನ ಚೆಸ್ಟ್ ಪೋರ್ಷನ್, ಎದೆ. ಸೊ ಅದರ ಮೇಲೆ ನಿಯಂತ್ರಣ ಪ್ರಾಣಾಯಾಮ ಮತ್ತು ಬ್ರೀದಿಂಗ್ ಎಕ್ಸಸೈಸ್ ಮುಖಾಂತರ ಅದರ ಮೇಲೆ ಹತೋಟಿ ಸಾಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ರಾಣದ ಮೇಲೆ ಮುಖ್ಯ ಪ್ರಾಣದ ಭಾಗಗಳು. ಮತ್ತೊಂದು ಅಪಾನ, ನಮ್ಮದು ಹೊಕ್ಕಳದಿಂದ ಕೆಳಗಿನ ಭಾಗದಲ್ಲಿ ಕೆಲಸ ಮಾಡುತ್ತೆ. ಅಪಾನ ಎಕ್ಸ್ಕ್ರೀಟರಿ ಸಿಸ್ಟಮ್, ವಿಸರ್ಜನಾ ಕ್ರಿಯೆಗೆ ಅದು ಸಹಾಯಕ್ಕೆ ಬರುತ್ತೆ. ಅದರ ಮೇಲೆ ನಿಯಂತ್ರಣ ನಮ್ಮದು ಬಂಧಗಳಲ್ಲಿ ಮೂಲಬಂಧ ಮಾಡ್ತೀವಿ. ಕ್ರಿಯಾಯೋಗಗಳಲ್ಲಿ ಶಂಖ ಪ್ರಕ್ಷಾಳನ ಅಥವಾ ಬಸ್ತಿ ಅಂತಾರೆ. ಅದರ ಮುಖಾಂತರ ಅದರ ಮೇಲೆ ನಿಯಂತ್ರಣ ಮಾಡೋ, ಅಪಾನದ ಮೇಲೆ ನಿಯಂತ್ರಣ ಮಾಡ್ತೀವಿ. ಮತ್ತೊಂದು ಉದಾನ, ಥ್ರೋಟ್ ಪಿಟ್, ಕಂಠಮೂಲ. ನಮ್ಮದು ಧ್ವನಿ, ಮಾತು, ಅವುಗಳಲ್ಲಿ ಸ್ಪಷ್ಟತೆ ಇದೆಲ್ಲ ಆಗಬೇಕು. ಸೀನು, ತೇಗು ಇದೆಲ್ಲ ಆಗಬೇಕು. ಸೊ ನಮ್ಮದು ವಿಶುದ್ಧಿ ಕೇಂದ್ರ ಅಂತ ಹೇಳೋದು ಇಲ್ಲಿ ಉದಾನದ ಸ್ಥಾನ. ಇದು ಉದಾನದ ಸ್ಥಾನ. ಅದರ ಮೇಲೆ ನಿಯಂತ್ರಣ ಕ್ರಿಯಾಯೋಗದ ಭಾಗ, ಜಲನೀತಿ, ಸೂತ್ರನೀತಿ ಅಂತ ಹೇಳ್ತೀವಿ. ಫ್ರಮ್ ನೇಸಲ್ ಟು ಥ್ರೋಟ್ ಪ್ಯಾಸೇಜ್ ಅದು ಕ್ಲೀನ್ ಆಗಬೇಕು. ಅದರ ಮೇಲೆ ನಿಯಂತ್ರಣ, ಜೊತೆಗೆ ಜಾಲಂಧರ ಬಂಧ. ಸೊ ಬಂಧಗಳಲ್ಲಿ ಚಿನ್ಲಾಕ್ ಅದನ್ನು ಮಾಡೋ ಮುಖಾಂತರ ಉದಾನದ ಮೇಲೆ ನಿಯಂತ್ರಣ ತರೋ ಪ್ರಯತ್ನ ಮಾಡ್ತೀವಿ. ಸೊ ಮತ್ತೊಂದು ಪ್ರಾಣದ ಭಾಗ ಸಮಾನ, ಡೈಜೆಸ್ಟಿವ್ ಟ್ರ್ಯಾಕ್, ನಮ್ಮದು ಪಚನ ಕ್ರಿಯೆ. ಇದರ ಮೇಲೆ ನಿಯಂತ್ರಣ ತರೋದು ಅಗೇನ್ ಬಂಧಗಳಲ್ಲಿ ಉಡ್ಯಾನ ಬಂಧ, ಅಗೇನ್ ಕ್ರಿಯಾಯೋಗದಲ್ಲಿ ಕುಂಜಾಲ ಕ್ರಿಯೆ ಅಥವಾ ಒಮನ ದೌತಿ ಅಂತಾರೆ. ಅದರ ಮುಖಾಂತರ ಸಮಾನದ ಮೇಲೆ ನಿಯಂತ್ರಣ ತರೋ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೊಂದು ಪ್ರಾಣದ ಭಾಗ ವ್ಯಾನ, ಅದರ ಸ್ಥಾನ
ಜನನೇಂದ್ರಿಯದ ಮೇಲೆ ಅದರ ಸ್ಥಾನ, ಅದರ ಕೆಲಸ ಸೆನ್ಸ್ ಆಫ್ ಟಚ್, ಸ್ಪರ್ಶ ಜ್ಞಾನ, ಸೆನ್ಸ್ ಆಫ್ ಟಚ್. ಅದೆಲ್ಲ 72,000 ನಾಡಿಗಳಲ್ಲಿ ಕೆಲಸ ಮಾಡುತ್ತೆ. ಅದರ ಮೇಲೆ ನಿಯಂತ್ರಣ, ಸ್ಪರ್ಶ ಜ್ಞಾನ ಮೇಲೆ ನಿಯಂತ್ರಣ, ಯೋಗ ನಿದ್ರಾ ಅಥವಾ ಆವರ್ತನ ಅಂತ ಹೇಳ್ತೀವಿ. ಅದರ ಮುಖಾಂತರ ಅದರ ಮೇಲೆ ಹತೋಟಿ ತರೋ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ನಮ್ಮದು ವೈಜ್ಞಾನಿಕ, ಆಧ್ಯಾತ್ಮಿಕ ಮತ್ತು ವೈಚಾರಿಕ ವಿಷಯಗಳು ಇವನು ಎಲ್ಲರೂ ಸಹಿತ ನಮ್ಮ ಯೋಗದ ವಿದ್ಯಾರ್ಥಿಗಳಿಗೆ ತಲುಪಿಸೋ ಕೆಲಸವನ್ನು ನಾವು ಮಾಡ್ತೀವಿ. ನಿರಂತರ ಯೋಗ ಬೆಳಗ್ಗೆ ಒಂದು ಕ್ಲಾಸ್ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್ ನಡೆಯುತ್ತೆ. ನಮ್ಮ ಯೋಗ ವರ್ಗಗಳಲ್ಲಿ ತಾವು ಭಾಗವಹಿಸಿ. ಧನ್ಯವಾದಗಳು.